ಇದು ಒಂದು ರಾಜ್ಯಕ್ಕೆ ಆದಾಯ ತಂದುಕೊಡ್ತಾ ಇರುವಂಥ ಒಂದು ಉದ್ಯಮ. 96 ಕೋಟಿ ಲಾಭ. ಆ 96 ಕೋಟಿ ಈಗ ಬೆಸ್ಕಾಮ್ಗೆ ಡಿಪಾಸಿಟ್ ಹೋಗಿದೆ. ಉದ್ಧಾರ ಮಾಡೋಕ್ಕಲ್ಲ, ಸಂಸ್ಥೆನ ಉದ್ಧಾರ ಮಾಡಬೇಕಾಗಿದ್ದರೆ ಫ್ಯಾಕ್ಟ್ರಿನ ಇನ್ನು ಸ್ವಲ್ಪ ಹೈಟೆಕ್ ಮಾಡಬೇಕಾಯಿತು. ಈಗ ಅಲ್ಲಿ ಎಲ್ಲ ಕಡೆ ತಯಾರಿದೆ, ಅಂದರೆ ಸೀರೆ ತಗೊಳಕ್ಕೆ ತಯಾರಿದ್ದಾರೆ, ಕೊಡೋಕ್ಕೆ ಹೋಗ್ತಾ ಇಲ್ಲ, ಕೊಡೋ ಯೋಗ್ಯತೆ ಇಲ್ಲ. ಹಣ ಇದೆ ನಮ್ಮ ಹತ್ರ, ಹೊಸ ಥರ ಮಿಷನರಿ ತರಕ್ಕೂ ಹಣ ಇದೆ ನಮ್ಮ ಹತ್ರ. ಹಣ ಇದೆ, ಜಾಗ ಇದೆ, ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಈ ಥರದ ಲಾಬಿಗಳು. ಇದು ಮದರ್. ನೀವು ನೋಡಿ ಎಷ್ಟು ಅವರು ಹೆಂಗೆ ಅಂದರೆ, ಈ ಅವ್ರು ಯಾರೋ ಮತಾಂಧರುಗಳು ಕೆಚ್ಚಲುಗಳಿಗೆ ಕುಯ್ದಾಕ್ಬಿಡ್ತಾ ಇದ್ರಲ್ಲಪ್ಪ. ಹಸುವಿನ ಕೆಚ್ಚಲನ್ನೇ ಕುಯ್ದಾಕ್ಬಿಡ್ತಾಯಿದ್ರು. ಅಂದರೆ ಹಂಗೆ ಬಂದವ್ರು ಇಲ್ಲಿಗೆ, ಮದರ್ಗೆ ಬಂದ್ಬಿಟ್ಟವ್ರು ಇಲ್ಲಿ. ಇದು ನಿಂತೋದ್ರೆ ಇವೆರಡು ಮುಚ್ಚಬೇಕು. ಮೈಸೂರು ಮುಚ್ಚಬೇಕು, ಚನ್ನಪಟ್ಟಣನೂ ಮುಚ್ಚಬೇಕಾಗ್ತದೆ. ಇದು ತೆಗೆದ್ರೆ ಆಮೇಲೆ ನಾವು ಎಲ್ಲಿಂದ ಪರ್ಚೇಸ್ ಮಾಡಬೇಕು? ಇಲ್ಲ ಇವ್ರು ಯಾರೋ ಕಾಂಗ್ರೆಸ್ ಮುಖಂಡರು ಇದ್ದಾರಲ್ಲ ಅಲ್ಲಿಂದ ಮಾಡಬೇಕು, ಇಲ್ಲ ಚೈನಾಗೆ ತಿರುಗಬೇಕು. ನಾವು ಚೈನಾಗೆ ಹೋದರೆ ನಿಮಗೆ 40% ಕಮಿಷನ್ ಆರಾಮ್ಸೆ ಕೊಡ್ತಾರೆ. ಅವರು ಆರಾಮ್ಸೆ ದುಡ್ಡು ಕೊಡ್ತಾರೆ. ಅಲ್ಲಿ ಕಮಿಷನ್, ಈಸಿ ಕಮಿಷನ್ ಅದು. ಇಲ್ಲಿ ನೋ ಕಮಿಷನ್. ನೀವು ಯಾರೋ ತಮ್ಮಣ್ಣನೋ ಏನಪ್ಪ, ತಮ್ಮಣ್ಣ ಭಾಟಿಯಾ. ಹಾಂ, ಆ ಅಮ್ಮನ ಕೊಟ್ಟಿದ್ದೀರಲ್ಲಪ್ಪ, 6 ಕೋಟಿನೋ 8 ಕೋಟಿನೋ ಕೊಟ್ಟಿದ್ರು. ಅದು ಎಕ್ಸ್ಪೆನ್ಸ್ ಎಲ್ಲ ಸೇರಿಸಿಲ್ಲ ಅವರು, ಬರೀ ಕೊಟ್ಟಿರೋದು ಹೇಳೋರು ಅಷ್ಟೇ. ಬಂದು ಹೋಟ್ಲಲ್ಲಿ ಇಳ್ಕೊಳೋದು, ಹೋಗೋದು, ಊಟ ತಿಂಡಿ ಫ್ಲೈಟು ಅವೆಲ್ಲ ಇರ್ತಾವಲ್ಲ, ಕೊಟ್ಟಿದ್ದೀರಲ್ಲ. ಆ ದುಡ್ಡು ತಗೊಂಡು ಇಲ್ಲೇ ಒಂದು ಜಾಗ ತೆಗೆದುಕೊಡಿ ಎಲ್ಲನ, ಆರಾಮ್ಸೆ 10 ಎಕರೆನೋ 15 ಎಕರೆನೋ ಗ್ರೌಂಡ್ ಮಾಡಲಿ. ಅಲ್ಲಿ ಯಾರೂ ನಿಮ್ಮ ಕನ್ನಡದವ್ರು ಸಿಕ್ಕಿಲ್ಲ, ಕನ್ನಡದವರು ಯಾರೂ ನಿಮಗೆ ಮಾಡೆಲ್ಗಳು ಸಿಕ್ಕಿಲ್ಲ. ಯಾರೂ ಇಲ್ಲಲ್ಲ? ಹಾಂ, ಇಲ್ಲ ಅಂಥವ್ರು ಯಾರೂ ಇಲ್ಲ ನಮ್ಮಲ್ಲಿ. ಕನ್ನಡದವ್ರು ಯಾರು ಎಲ್ಲ ಅವರೇ ಬೇಕಿವೆ ಇವ್ರಿಗೆ. ಹಾಂ, ರಶ್ಮಿಕಾ ಮುದ್ದಾಣೆ ಫೇಮಸ್ ಇಲ್ವಾ? ಇವ್ರಿಗಿಂತ ಫೇಮಸ್ ಇದ್ದಾರಲ್ಲ ಅವರು, ಕೊಡಗಿನವರು. ಹಾಂ, ಬೇಡ. ನಮ್ಮ ಯಶ್ ಇದ್ದಾನಲ್ಲ, ಅವು ಇಂಟರ್ನ್ಯಾಷನಲ್ ಫಿಗರು. ಅವನಿಗೆ 5 ಕೋಟಿ ಕೊಟ್ಟಿದ್ರು. ಅವರು, ಅವ್ರ ಶ್ರೀಮತಿಯವರು, ಅವ್ರ ಮಕ್ಕಳು ಎಲ್ಲ ಬಂದು ನಮ್ಮ ಮೈಸೂರು ಫ್ಯಾಂಡಲ್ ಅಂತೇಳಿ ಹೆಮ್ಮೆಯಿಂದ ಮಾಡೋರು ಅವರು. ಇವ್ರಿಗಿಂತ ಲೆವೆಲ್ಲು. ಏನೋ ಈ ಗೌರ್ಮೆಂಟ್ಗೆ, ಆ ಇಂಡಸ್ಟ್ರೀಸ್ ಮಿನಿಸ್ಟ್ರಿಗಿರ್ಬೋದು, ಅವರು ಚೇರ್ಮನ್ ಇರ್ಬೋದು, ಆಸೆ ಕರ್ಕೊಂಬಂದಿದ್ದು. ನಮ್ಮದೇನು ಮಾಡ್ಗಣ್ಲಿ, ಅದೇನು ನಮ್ಮದೇನು ಅವರಿಷ್ಟ ಅದು. ಅಲ್ಲ, ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅವರಿಷ್ಟ, ಅದು ಮಾಡಿದ್ದಾರೆ. ನಮ್ಮ ಹಣ ದುಂದು ಮಾಡಬೇಡಿ, ದುಂದು ವೆಚ್ಚ. ಈಗ ಸೋಪ್ ಫ್ಯಾಕ್ಟ್ರಿನೂ ಮೈಸೂರು ಮಹಾರಾಜರೇ ಪ್ರಾರಂಭ ಮಾಡಿದ್ದು, ಚೆನ್ನಾಗಿ ನಡೀತಾ ಇದೆ. ಇದೂ ಮೈಸೂರು ಸಿಲ್ಕು ಮಹಾರಾಜರೇ ಮಾಡಿದ್ದು, ಚೆಂದಾಗಿ ನಡೀತಾ ಇದೆ. ಅದೇನೋ ಗೊತ್ತಿಲ್ಲ ಇಲ್ಲಿ ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ ಲೀಡ್ರುಗಳಿಗೆಲ್ಲ ಈ ಮಹಾರಾಜರು ಅಂತ ಹೇಳಿದ್ರೆ ತಿರುಗಿ ಬಿದ್ದೋಗ್ಬಿಡ್ತಾರಲ್ಲ. ಈ ಕಾಂಗ್ರೆಸ್ ಮಹಾದೇವಪ್ಪ ಹೇಳಿದ್ರಲ್ಲ, ಮೈಸೂರು ಮುಮ್ಮಡಿ ನಾಲ್ವಡಿ ಒಡೆಯರ್, ಅವರೇನೋ ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಉಪಯೋಗ ಮಾಡೋರಂತ. ನನಗೆ ಗೊತ್ತಿಲ್ಲ ಅದು ಯಾವ ಸಿಲ್ಕ್ ಫ್ಯಾಕ್ಟ್ರಿ ಕಟ್ಟೋರು, ಯಾವ ಮೈಸೂರು ಸ್ಯಾಂಡಲ್ ಕಟ್ಟಿದಾರೋ, ಎಲ್ಲಿ ಏನು ಗೊತ್ತಿಲ್ಲ ನನಗೆ. ಏನೋ ಕೆಂಡ ಕಾರ್ತಾರೆ ಅವ್ರು ಮಾಡಿರೋ. KRS ಅಂಥದನ್ನ ಒಂದು ಅದರ ಕಾಲುಭಾಗ ಅಲ್ಲ, 1% ಎಲ್ಲನ ಡ್ಯಾಮ್ ಕಟ್ಟಿದ್ದೀರ ನಿನ್ನ ಜನ್ಮದಾಗ? ಒಂದು ಡ್ಯಾಮ್ ಕಟ್ಟಿದ್ದೀರ ಇಲ್ಲ. ಆ ಡ್ಯಾಮ್ಗೂ ಏನೋ ಹೆಚ್ಚು ಕಮ್ಮಿ ಮಾಡೋಕೆ ಹೋಯ್ದರು. ಅದಕ್ಕೆ ಯಾವುದೋ ಟಿಪ್ಪು ಸುಲ್ತಾನ್ದು ಅಂಟಿಸ್ಬಿಟ್ರು ತೊಗೊಂಡೋಗಿ. ಕಟ್ಟಿದ್ದು ಮೈಸೂರು ಮಹಾರಾಜರು, ಪ್ರಶ್ನೆನೇ ಇಲ್ಲ. ವಿಶ್ವೇಶ್ವರಯ್ಯನವರು ಆರ್ಕಿಟೆಕ್ಟು. ಅದನ್ನು ಬಿಟ್ಬಿಟ್ಟು ಟಿಪ್ಪು ಅಂತ ಒಂದಷ್ಟು ದಿನ ಮಾದೇವಪ್ಪ ಡೊಂಗುರ ಹೊಡ್ಕೊಂಡು ಸುತ್ತಿದ್ರು. ಹಂಗೆ ಯಾಕೋ ಈ ಸಂಸ್ಥೆಗಳ ಯಾವ ಸರ್ಕಾರದ ಬ್ರ್ಯಾಂಡ್ ಆಗಿದೆ ಅಂಥ ಸಂಸ್ಥೆಗಳನ್ನು ಮುಚ್ಚಾಕುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದರಲ್ಲಿ ರಾಜಕಾರಣವನ್ನು ನೋಡದೆ ಆ ಒಂದು ಸಂಸ್ಥೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಹೋರಾಟಕ್ಕೆ ನಾನು ಬಂದಿದ್ದೀನಿ. ಈಗ ಅಲ್ಲಿ ಹೋಗಿ ನಾನು ಕೂಡ ಭೇಟಿ ಮಾಡ್ತೀನಿ. ಅಲ್ಲಿರೋ ಕಾರ್ಮಿಕರ ಜೊತೆ ಈಗಾಗಲೇ ಅಲ್ಲಿ ಮಾತಾಡಿದ್ದೀನಿ. ಅಲ್ಲೂ ಕೂಡ ಕಾರ್ಮಿಕರ ಜೊತೆ ಮಾತಾಡಿ
ನನ್ನ ವಿರೋಧವನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಚ್ಚರಿಕೆ ತಪ್ಪಿದರೆ 6ನೇ ತಾರೀಕು ಅಧಿವೇಶನ ನಡೀತಾ ಇದೆ, ಇದು ಚರ್ಚೆಯ ವಿಷಯ ಆಗ್ತೈತೆ. ಅಷ್ಟರಲ್ಲಿ ಹೆಂಗೆ ಹುಬ್ಳಿ ಹೋರಾಟದಲ್ಲಿ ಬಾಯಿ ಮುಚ್ಕೊಂಡು ಘೋಷಣೆ ಮಾಡಿದ್ರಲ್ಲ, ಹಂಗೆ ಇದನ್ನು ಬೇಗ ಘೋಷಣೆ ಮಾಡಿ. ಇಲ್ಲ ಅಂದರೆ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆನೂ ತಗೊತೀರಿ, ಹೊರಗಡೆನೂ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲರೂ, ನಮ್ಮ ಕಾರ್ಯಕರ್ತರೆಲ್ಲ.